ಜಲಕ್ರೀಡೆಗಳನ್ನು ಅನುಭವಿಸಲು ದೇಶದ ನಾನಾ ಭಾಗಗಳಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಗಣೇಶ ಗುಡಿ ಕಡೆಗೆ ಆಗಮಿಸುತ್ತಿದ್ದಾರೆ. ಹಿಂದೆ ಕ್ರಿಸ್ಮಸ್, ನೂತನ ವರ್ಷ ಹಾಗೂ ವಾರಾಂತ್ಯ ಬಂದಾಗ ಮನರಂಜನೆಗಾಗಿ ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಗೋವಾ ಪ್ರವಾಸಕ್ಕೆ ತೆರಳುತ್ತಿದ್ರು. ಆದರೆ ಸಾಮಾಜಿಕ ಜಾಲತಾಣಗಳು ಹಾಗೂ ಇತರೆ ಮಾಧ್ಯಮಗಳಲ್ಲಿ ಗೋವಾಕ್ಕೆ ಬಂದ ಪ್ರವಾಸಿಗರಿಂದ ದೊಡ್ಡ ಪ್ರಮಾಣದ ಲೂಟಿ ನಡೆಯುತ್ತಿರುವ ಘಟನೆಗಳು ವೈರಲ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈಗ ಪ್ರವಾಸಿಗರ ಒಲವು ನೈಸರ್ಗಿಕ ಸೌಂದರ್ಯವಿರುವ ಪ್ರದೇಶಗಳತ್ತ ತಿರುಗಿದೆ. ಈ ಹಿನ್ನೆಲೆ ವಾಸ್ತವ್ಯ ಹಾಗೂ ಜಲಕ್ರೀಡೆಗಳಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಗಣೇಶ ಗುಡಿಯಲ್ಲಿ ಒಟ್ಟು 9 ಜಲಕ್ರೀಡೆಗಳ ಜೇಟಿಗಳು ಇದ್ದು, ಪ್ರತಿಯೊಂದು ಜೇಟಿಯಲ್ಲಿಯೂ ಪ್ರವಾಸಿಗರಿಗೆ ಮಿಡ್ ಮತ್ತು ಶಾರ್ಟ್ ರಾಫ್ಟಿಂಗ್, ಕಯಾಕಿಂಗ್, ಜಿಪ್ ಲೈನ್, ಝೋರ್ಬಿಂಗ್, ನದಿ ಈಜು ಹಾಗೂ ಬೋಟಿಂಗ್ ಸೇರಿದಂತೆ विविध जलक्रीडेಗಳ सौलभ्य लभ्यविದೆ. हॅलो, मी अभिनव अधिक यादव. मी कडेपूरमधून आलो आहे. म्हणजे महाराष्ट्रामधून आम्ही आलो आहे. आम्ही इथे व्हिजिट दिली आहे आणि व्हिजिट दिल्यापासून आम्ही खूप एन्जॉय करत आहे. आणि राफ्टिंगसाठी फक्त पाणी वाढायची आपल्याला वाट बघावी लागते. सकाळी लवकर आले तर राफ्टिंग होऊ शकतं. आणि बोटिंग वगैरे एक्सपिरियन्स खूप चांगला होता. कायकिंग पण मस्त केले आम्ही. त्याचबरोबर आम्ही स्विमिंग पण केली. स्विमिंग किंवा इथले गाईड वगैरे सगळे सपोर्टिव्ह आहेत. खूप जास्त आम्ही एन्जॉय केला. परत तुम्हाला आता परत यायसारखं वाटतंय का? म्हणजे इकडे लोकेशन येण्यासाठी हे ठिकाण खूप चांगलं आहे. हा, निसर्ग कसा वाटला तुम्हाला इकडे? खूप चांगलं आहे. बाकी व्यवस्थित आहे. ಈ ಎಲ್ಲ ಜಲಕ್ರೀಡೆಗಳನ್ನು ಅನುಭವಿಸಲು ಗಣೇಶ ಗುಡಿಯಲ್ಲಿ ನಿರಂತರವಾಗಿ ಪ್ರವಾಸಿಗರ ಭಾರಿ ಜನಸಂದಣಿ ಕಾಣಿಸುತ್ತಿದೆ.